ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿನ ಆಗೋಗಿತ್ತು ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ಅಂದರೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನ ಆಗೋಗಿತ್ತು. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನು ವೀಡಿಯೋ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ನಮ್ಮ ಶಾಪ್ ಓಪನಿಂಗ್ ವೀಡಿಯೋ, ಅಂದರೆ ಪ್ರೊಸೆಸಿಂಗ್ ಯಾವ ಥರ ಇತ್ತು ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಾವು ಏನು ಅದಕ್ಕೆ ಶಾಪ್ಗೆ ಮೆಟೀರಿಯಲ್ ಬೇಕಾಗಿತ್ತಲ್ಲ ಅದನ್ನೆಲ್ಲ ಆರ್ಡರ್ ಮಾಡಿದ್ವಲ್ವಾ, ಅಂದರೆ ನಾವೇ ಹೋಗಿದ್ದು, ಪರ್ಸ್ನಲಿ ನಾವೇ ಹೋಗಿ ಬುಕ್ ಮಾಡಿಬಿಟ್ಟು ಬಂದಿದ್ದು. ಟ್ರಾನ್ಸ್ಪೋರ್ಟಿಗೆ ಬಂದಿತ್ತು. ಟ್ರಾನ್ಸ್ಪೋರ್ಟಿಂದ ನಾವು ಇಲ್ಲಿ ಶಾಪಿಗೆ ತರೋಕ್ಕಾಗಲ್ಲ ಅಂತ ಮನೆಗೆ ತರಿಸ್ಕೊಂಡಿದ್ವಿ. ಅದು ಮನೇಲಿತ್ತು. ಇಲ್ಲಿ ಶಾಪಲ್ಲಿ ಕಾರ್ಪೆಂಟ್ರು ಕೆಲಸ ಮಾಡ್ತಿದ್ದಾರೆ. ಸ್ವಲ್ಪ ಚಿಕ್ಕ ಶಾಪು. ಇದೆಲ್ಲ ನಾವೇ ಹೊಸ್ದಾಗಿ ಮಾಡಿಸ್ಕೊಂಡಿರೋದು. ಈ ಶಾಪು ಈ ಥರ ಇರಲಿಲ್ಲ. ನಾವು ಎಲ್ಲನೂ ಹೊಸ್ದಾಗಿ ಮಾಡಿಸ್ತಾ ಇರೋದು. ಹಾಗೆ ನೇಮ್ ಬೋರ್ಡ್ ಬೇಕಾಗಿತ್ತು ಅಂತ ನೇಮ್ ಬೋರ್ಡ್ನ ಸೆಲೆಕ್ಟ್ ಮಾಡೋಕ್ಕೆ ಅಂತ ಬಂದಿದ್ವಿ, ಯಾವ ಥರ ಮಾಡಿಸೋದು ಅಂತ. ನನಗೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೇಗಿದೆ ಅಂತ ನೀವು ಕೂಡ ಹೇಳಿ. ಜಾನ್ಸಿ ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. ನೇಮ್ ಬೋರ್ಡ್ ಕೂಡ ತಂದು ಹಾಕಿದ್ರು. ಇದು ಹಿಂದಿನ ದಿನ, ಪೂಜೆ ಹಿಂದಿನ ದಿನದ್ದು. ನಮಗೆ ಸಿಕ್ಕಾಪಟ್ಟೆ ಕೆಲಸ ಆಗೋಯಿತು, ಬ್ಯುಸಿ ಆಗೋದ್ವಿ, ಫ್ರೀನೇ ಇರಲಿಲ್ಲ. ನೈಟ್ 10 ಗಂಟೆ 10:30 ಆಗಿತ್ತು. ಆವಾಗ ಪೇಂಟ್ ಮಾಡೋ ಹುಡುಗರು ಕೆಲಸ ಮುಗಿಸಿ ಹೊರಟರು. ನಾವು ಅದನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಯಾಕಂದರೆ ನೆಕ್ಸ್ಟ್ ಡೇನೇ ಪೂಜೆ ಇತ್ತಲ್ವ, ಎಲ್ಲ ಕ್ಲೀನ್ ಮಾಡಿಟ್ಟೋದ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತೇಳಿ ಬಂದಿದ್ವಿ ಇಲ್ಲಿಗೆ. ಅವ್ರು ಅವಾಗ ತಾನೇ ಹೋಗಿದ್ರು ಪಾಪ ಕೆಲಸ ಮುಗಿಸ್ಕೊಂಡು. 10:30 ಹೋಗ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಅಂದರೆ ಬಟ್ಟೆ ಜೋಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ನೈಟು ಜೋಡಿಸ್ಬಿಡೋಣ ಬಟ್ಟೆ ಎಲ್ಲನೂ ತೊಗೊಂಡು ಬಂದು ಅಂತ. ಆದರೆ ಪೇಂಟ್ ಮಾಡಿರೋದು ಇನ್ನೂ ಒಣಗಿಲ್ಲ. ಎಲ್ಲ ಇಲ್ಲಿ ಕೈಗೆಲ್ಲ ಅಂಟ್ಕೊತಿದೆ. ಇನ್ನು ಬಟ್ಟೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಇವಾಗ ಜೋಡ್ಸೋಕ್ಕಾಗಲ್ಲ. ಇನ್ನು ತುಂಬ ಕೆಲಸ ಇದೆ ಇದ್ರದ್ದೆಲ್ಲ. ನಾಳೆ ಪೂಜೆಗೆ ಎಷ್ಟು ಬೇಕಷ್ಟು, ಪೂಜೆಗೆ ಎಷ್ಟು ಬೇಕಷ್ಟು ತಂದು ಎಲ್ಲಿ ಪೇಂಟ್ ಮಾಡಿಲ್ಲ ಅಲ್ಲಿ ಮಾತ್ರ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಪೂಜೆ ಸಾಮಾನೆಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಡಾಗಿದೆ. ಎಲ್ಲ ಮನೇಲಿದೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನೇನಿದ್ರು ತೊಗೊಂಬರ್ಬೇಕು ಇಲ್ಲಿಗೆ. ಇನ್ನು ಅದು ಬಿಟ್ಟು ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಸ್ವಲ್ಪ ತೊಗೋಬೇಕು. ಇವಾಗ ಹೋಗಿ ಮನೆಗೆ ತೊಗೋಬೇಕು. ಟೈಮು ನೈಟ್ 10:30 ಆಗಿದೆ. ಇನ್ನು ಊಟ ಕೂಡ ಮಾಡಿಲ್ಲ. ಆ್ಯಂಡ್ ಇವಾಗ ಕೆಲಸ ಅಂದರೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಪಾಪ ಅವರು ಹುಡುಗರು ಬಂದಿದ್ರಲ್ಲ ಕೆಲಸಕ್ಕೆ ಪೇಂಟ್ ಮಾಡೋಕ್ಕೆ. ಅವರು ಇವಾಗ ಒಂದು ಅರ್ಧ ಗಂಟೆ ಇದ್ದು ಹೋಗಿ ಮಾಡಬೇಕು ಇವಾಗ ಕ್ಲೀನಿಂಗ್ ಎಲ್ಲ. ನಾವು ಶಾಪ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ತೊಳೆದು ನಾವು ಮನೆಗೆ ಬರೋ ಅಷ್ಟರೊಳಗಡೆ ಒಂದು 11:30 12 ಗಂಟೆ ಆಗೋಯಿತು. ಬಂದು ಕೂಡ ತುಂಬ ಟಯರ್ಡ್ ಆಗಿತ್ತು. ಮಲ್ಗೋಣ ಅನ್ನೋಕ್ಕೂ ಆಗಲ್ಲ, ಯಾಕಂದರೆ ನೆಕ್ಸ್ಟ್ ಡೇನೇ ಪೂಜೆ ಇದ್ದಿದ್ದರಿಂದ ಈ ಬಟ್ಟೆ ಎಲ್ಲ ಸ್ವಲ್ಪ ಜೋಡಿಸಿಟ್ಕೋಬೇಕಾಗಿತ್ತು. ಅಂದರೆ ಅದು ಪ್ರೈಸ್ ವೈಸು ನಾವು ಜೋಡಿಸಿಟ್ಕೋಬೇಕಾಗಿತ್ತು. ಎಲ್ಲ ಜೋಡಿಸಿಟ್ಕೊಂಡು ಮಲ್ಗೋ ಅಷ್ಟರಲ್ಲಿ ಮಧ್ಯರಾತ್ರಿನೇ ಆಗೋಯಿತು. ಅಂದರೆ ಒಂದು 2 ಗಂಟೆ ತನಕ ಆಗೋಯಿತು. ಮತ್ತೆ ಬೆಳಗ್ಗೆ 4:15 ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮುಗಿಸಿ ಆಮೇಲೆ ಇಲ್ಲಿ ಶಾಪ್ ಹತ್ರ ಬಂದ್ವಿ. ಶಾಪ್ ಹತ್ರ 9 ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದರು ಅರ್ಚಕರು ಪೂಜೆ ಮಾಡ್ಕೊಳ್ಳೋದಕ್ಕೆ. ಅವ್ರು ಬರೋ ಅಷ್ಟರೊಳಗಡೆಲ್ಲ ರೆಡಿ ಮಾಡಬೇಕಿತ್ತು. ಬೆಳಗ್ಗೆನೇ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಅಪ್ಪ ಬೇಜಾರಾಗ್ತಿತ್ತು, ಇದೇನಪ್ಪ ಈ ಥರ ಮಳೆ ಹಿಡ್ಕೊಂಡಿದೆ ಅಂತ. ಅದು ಅಲ್ಲದೆ ಊರಿಂದ ಕೂಡ ಇನ್ನೂ ಯಾರೂ ಬಂದಿರಲಿಲ್ಲ. ಅಂದರೆ ನಾವು ಎಲ್ರಿಗೂ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಯಾರಿಗೂ ಕೂಡ ಶಾಪ್ ಓಪನಿಂಗ್ ಪೂಜೆ ಅಂತ ಹೇಳಿರಲಿಲ್ಲ. ಒಂದು ಸಿಂಪಲ್ ಒಂದು ಪೂಜೆ ಇದೆ ಬನ್ನಿ ಅಂತ ಹೇಳಿದ್ವಿ ಅಷ್ಟೇ. ಏನು ಪೂಜೆ ಅಂತ ಕೂಡ ಹೇಳಿರಲಿಲ್ಲ. ಸೊ ಅವ್ರಿಗೂ ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಬಂದಿರಲಿಲ್ಲ ಯಾರು. ಸೊ ನಾವೇ ಎಲ್ಲನೂ ನನ್ನ ಹಸ್ಬೆಂಡ್ ಫ್ರೆಂಡು ಫ್ಯಾಮಿಲಿ ಬಂದಿದ್ದರು, ಅವರು ಎಲ್ಲ ಸೇರಿ ರೆಡಿ ಮಾಡ್ತಾಯಿದ್ವಿ. ಯಾರು ಬರೋದು? ಯಾರು ಬರೋದು? ಹಾಯ್ ಇಲ್ಲಿ ಇಲ್ಲಿ ಹಾಯ್ ಚಿನಿ, ಹಾಯ್ ಅಮ್ಮಂಗೆ ಹಾಯ್. ಎಲ್ಲ ಇವಾಗ ಇಳಿಸ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಹಸ್ಬೆಂಡ್ ಮಕ್ಕಳೆಲ್ಲರೂ ಬಂದರು. ತುಂಬ ಖುಷಿಯಾಯಿತು. ಅವರಂತೂ ಫುಲ್ ಶಾಕೇ ಆಗಿಬಿಟ್ರು. ಬಟ್ಟೆ ಶಾಪ್ ಮಾಡ್ತಿದ್ದೀರಾ, ಏನು ಹೇಳಲೇ ಇಲ್ಲ ಅಂತ ಕೇಳಿದ್ರು. ಹಿಂಗೆ ಸರ್ಪ್ರೈಸಿಂಗ್ ಅಂತ ಹೇಳಿದ್ಮೇಲೆ ಸುಮ್ಮನಾದರು. ಆಮೇಲೆ ಹೆಂಗಿದ್ರು ಬೇಗ ಬಂದಿದ್ರಲ್ಲ, ಸರಿ ಫೋಟೋ ತೊಗೊಂಬಿಡೋಣ. ಎಲ್ಲರೂ ಅರ್ಜೆಂಟಲ್ಲೇ ಬಂದಿದ್ದಿದ್ದು. ಅವ್ರಿಗೂ ಕೆಲಸಗಳೆಲ್ಲ ಇತ್ತು, ಯಾರೂ ಉಳ್ಕೊಳ್ಳೋ ಥರ ಇರಲಿಲ್ಲ. ಹಂಗಾಗಿ ವಾಪಸ್ ಹೋಗಬೇಕಿತ್ತು. ಪೂಜೆ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟೆ ಬಂದಿದ್ದಿದ್ದು. ಸರಿ ಫೋಟೋ ತೊಗೊಳ್ಳೋಣ, ಹೆಂಗೋ ಬೇಗ ಬಂದಿದ್ದಾರಲ್ಲ ಅಂತೇಳಿ ಫೋಟೋ ತೊಗೊಂಡೆ. ನಮ್ಮಮ್ಮ ಹೇಳ್ತಾರೆ, ನನ್ನ ಫೋಟೋಗೇನು ಚೆನ್ನಾಗಿ ಬರೋದಿಲ್ಲ ಬಿಡವ, ಫೋಟೋಗೆ ಯಾಕೆ ಅಂತ. ಇಲ್ಲ ಬಮ್ಮ ಏನಿಲ್ಲ, ಚೆನ್ನಾಗೇ ಬರ್ತೀರಾ ಅಂದ್ಬಿಟ್ಟು ನಾನು ಫೋಟೋ ತೊಗೊಂಡೆ. ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ. ಬೇಗ ಬಂದಿದ್ರಲ್ಲ ಅಂತ. ಒಳಗಡೆ ಎಲ್ಲ ಡೆಕೋರೇಷನ್ ಆಗ್ತಾಯಿತ್ತು. ಇನ್ನು ಬೆಳ್ತೂರಿಂದ ಯಾರೂ ಬಂದಿರಲಿಲ್ಲ, ಅವರು ಕೂಡ ಆನ್ ದ ವೇ ಅಂತ ಹೇಳಿದರು. ಹಾಗೆ ನಾನು ವೇರ್ ಮಾಡಿರೋದು ಮೈಸೂರು ಸಿಲ್ಕಲ್ಲಿ, ಅದು ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದರದ್ದೇ ಒಂದು ಸ್ಯಾರಿನ ವೇರ್ ಮಾಡಿರೋದು. ನಾನು ಲಾಸ್ಟ್ ಮೂಮೆಂಟ್ ತನಕ ಸ್ಯಾರಿ ವೇರ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಡ್ರೆಸ್ ಹಾಕ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಪೂಜೆ ಅಲ್ವಾ, ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಹೊಸ ಸೀರೆನೇ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇನ್ನೂ ಪುರೋಹಿತರು ಬಂದರು. ಆವಾಗ ಅಷ್ಟರಲ್ಲಿ ಬೆಳ್ತೂರಿಂದ ಕೂಡ ಅಪ್ಪಾಜಿ, ಅಮ್ಮ, ಸಂಗೀತ, ನನ್ನ ಮೈದ್ನ ಎಲ್ಲರೂ ಬಂದರು. ತುಂಬ ಖುಷಿಯಾಯಿತು. ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇದ್ದು ನೋಡಿ ತುಂಬಾ ಖುಷಿಯಾಯಿತು.
ಹಾಗೆ ಊರಿಂದ ಬರ್ತಾ ಸಂಗೀತ ಹೂವು ತೊಗೊಂಡು ಬಂದಿದ್ಲು ಪೂಜೆಗೆ ಅಂಥೇಳಿ. ಈ ಹೂವು ಏನೋ ಒಂಥರ ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಗೋಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಪುರೋಹಿತರು ಕೂಡ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಇವ್ರು ಇನ್ನೂ ಅಂದರೆ ಏಜು ಚಿಕ್ಕದಲ್ವ, ಯಾವ ರೀತಿ ಮಾಡ್ತಾರೋ ಪೂಜೆನ, ಹೆಂಗೋ ಏನೋ ಅಂದ್ಕೊಂಡೆ. ನಿಜ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಹುಡುಗ ಪೂಜೆ ಮಾಡಿಕೊಡ್ತಾರೆ ಅಂತ. ಯಾಕಂದರೆ ಇನ್ನೂ ಚಿಕ್ಕ ಏಜು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ತುಂಬಾ ಖುಷಿಯಾಯಿತು. ಹಾಗೆ ನಮ್ಮ ಪೂಜೆ ಕೂಡ ಅಷ್ಟೇ ಎಷ್ಟು ಚೆನ್ನಾಗಾಯಿತು ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ. ಚಿಕ್ಕದು ಶಾಪ್ ನಮ್ಮದು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ನಮ್ಮ ಶಾಪ್ ಹೇಗಿದೆ ಅಂತ ಹೇಳಿ. ಹಾಗೆ ನಾನು ಪೂಜೆನ ಕಂಪ್ಲೀಟಾಗಿ ನಾನೇನು ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಸುಮ್ಮನೆ ಅದು ಲ್ಯಾಗ್ ಆಗಿಬಿಡುತ್ತೆ, ತುಂಬ ಜಾಸ್ತಿ ಇದೆ. ಒಂದು ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ತನಕ ಅದೇ ಆಗಿಬಿಡುತ್ತೆ. ಅದಕ್ಕೆ ನಾನು ಎಷ್ಟೆಷ್ಟು ಬೇಕೋ ಅಲ್ಲಿ ಮಾತ್ರ ಎಡಿಟಿಂಗ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ಪೂಜೆ ಥರ ಏನಿಲ್ಲ, ಜಸ್ಟ್ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆ ನನ್ನ ಮಗಳಿಗೂ ಕೂಡ ಒಂದು ಹೊಸ ಡ್ರೆಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಲಂಗ ಬ್ಲೌಸ್ ಅಥವಾ ಏನಾದ್ರು ತೊಗೊಳ್ಳೋಣ ಹೊಸದು ಅಂತ. ಬಟ್ ಆಗಲಿಲ್ಲ. ಫೈನಲಿ ನಾನು ಒಬ್ಬಳೇ ಹೊಸ ಬಟ್ಟೆ ಹಾಕ್ಕೊಂಡಿದ್ದು. ಇನ್ನು ಈ ಮನೆ ನನ್ನ ಹಸ್ಬೆಂಡು, ಮಗಳು ಮತ್ತು ಮಗ ಎಲ್ಲ ಒಂದೊಂದು ಸಲ ಹಾಕಿದ್ರು, ಆ ಬಟ್ಟೆನೇ ಹಾಕ್ಕೊಂಡ್ರು. ತೊಂದರೆ ಇಲ್ಲ ಅಂತ ಹೇಳಿ. ಬಟ್ಟೆಗಳನ್ನೂ ಅಷ್ಟೇ ನಾವು ಎಲ್ಲನೂ ಜೋಡ್ಸೋಕ್ಕಾಗಲಿಲ್ಲ, ಯಾಕಂದರೆ ಪೇಂಟ್ ಅಲ್ಲಲ್ಲಿ ಹತ್ಕೊತಾ ಇತ್ತು. ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ಜೋಡಿಸಿದ್ವಿ. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಜೋಡಿಸ್ಕೊಳ್ಳೋಣ ಅಂಥೇಳಿ ಪುರೋಹಿತರು ಅದನ್ನೇ ಹೇಳಿದ್ರು. ಅವ್ರು ಪೂಜೆ ಮಾಡೋಕ್ಕೆ ಬಂದಿದ್ದವರು, ಪೂಜೆಗೆ ಸ್ವಲ್ಪ ಇಡಿ ಸಾಕು, ಆಮೇಲೆ ನಿಧಾನಕ್ಕೆ ನೀವು ಜೋಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸ್ವಲ್ಪ ಜೋಡಿಸಿದ್ವಿ. ಆಮೇಲೆ ನಮ್ಮದು ಶಾಪು ಚಿಕ್ಕದಾಗಿರೋದ್ರಿಂದ ಅಷ್ಟೇ ಅಗಲದಲ್ಲಿ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಅದು ಒಂದು ರ್ಯಾಕ್ ಒಳಗಡೆ ಅದು ಏನು ಬಟ್ಟೆ ಇಡಕ್ಕೆ ಮಾಡಿಸಿದ್ದಿಲ್ಲ, ಅದರೊಳಗಡೆ ದೇವ್ರನ್ನ ಕೂರಿಸಿ ಕಳಸ ಇಟ್ಟು ಮಾಡಿದ್ರು. ದೇವ್ರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ತುಂಬಾ ಖುಷಿಯಾಯಿತು, ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನನಗೆ ಪೂಜೆನೇ ತುಂಬ ಇಷ್ಟ ಆಯಿತು, ಅವ್ರು ಪೂಜೆ ಮಾಡಿಕೊಟ್ಟಿದ್ದು. ನಾನು ಅಂದ್ಕೊಂಡೆ ಇನ್ನು ಯಾವುದಾದ್ರೂ ಪೂಜೆ ಏನಾದರೂ ಆದರೆ ನೆಕ್ಸ್ಟ್ ಇವ್ರನ್ನೇ ಕರಿಬೇಕು ಅಂತ. ಅಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಪಾರ್ಕ್ ಇದೆ. ಪಾರ್ಕಲ್ಲಿ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ತಾರೆ ಇವರು. ಅದಾದಮೇಲೆ ಪೂಜೆಗೆ ಮಾಮೂಲಿ ಅದು ಏನು ಮೊದಲು ಗಣಪತಿ ಪೂಜೆ, ಗಂಗೆ ಪೂಜೆ, ದೀಪಗಳದ್ದು ಪೂಜೆ, ಲಕ್ಷ್ಮಿ ಆಹ್ವಾನೆ, ಈ ಥರ ಏನೇನೋ ಹೇಳಿ ಪೂಜೆ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ. ನಾನು ಕೆಲವೊಂದು ಕಡೆ ಮಾತ್ರ ಹಾಗೆ ಬಿಡ್ತೀನಿ, ಜಸ್ಟ್ ಹಾಗೆ ಒಂದು ನಿಮಿಷದಷ್ಟು ಬಿಡ್ತೀನಿ, ತುಂಬ ಹೊತ್ತು ಬಿಡೋಕ್ಕಾಗಲ್ಲ, ಸ್ವಲ್ಪ ಬಿಡ್ತೀನಿ ಹಾಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಪೂಜೆ ಎಲ್ಲ ಹೇಗೆ ಅನ್ನಿಸ್ತು ನಿಮಗೆ, ನಮ್ಮ ಶಾಪ್ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ರಿ ನನಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದಾಗ ತುಂಬ ಜನ ವಿಶ್ ಮಾಡಿದ್ರಿ, ನನಗೆ ತುಂಬ ಖುಷಿಯಾಯಿತು. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ಇನ್ನೂ ವ್ಲಾಗ್ ಹಾಕಿಲ್ಲ ನೀವು ಪೂಜೆದು, ಶಾಪ್ ಓಪನಿಂಗ್ ವ್ಲಾಗ್ ಏನಕ್ಕೆ ಹಾಕಿಲ್ಲ ಅಂತ. ನಿಮಗೆ ಗೊತ್ತಿದೆ ಕಾರಣ ಏನು ಅಂತ. ನನಗೆ ಶಾಪ್ ನೋಡಿಕೊಂಡು, ಮನೆ ಕೆಲಸ, ಮಗು ನೋಡಿಕೊಂಡು, ಮತ್ತು ಶಾಪಲ್ಲಿ ವೀಡಿಯೋಸ್ ಮಾಡಬೇಕು, ಅದು ಆರ್ಡರ್ ತೊಗೊಳ್ಳೋದು, ಮತ್ತು ಪ್ಯಾಕಿಂಗು, ಇದು ಎಲ್ಲ ಈ ಮಧ್ಯದಲ್ಲಿ ನನಗೆ ಟೈಮೇ ಸಾಕಾಗ್ತಾಯಿಲ್ಲ. ಹಾಗಾಗಿ ವೀಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇದನ್ನು ಯಾವ ರೀತಿ ಮಾಡ್ಕೊಂಡೆ ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟಾಗುತ್ತೆ ಅಷ್ಟೇ ಎಡಿಟ್ ಮಾಡ್ಕೊಂಡು ಫೈನಲಿ ವೀಡಿಯೋನ 1 ತಿಂಗಳಾದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೇನು ಬೇಜಾರು ಮಾಡ್ಕೋಬೇಡಿ, ವೀಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇದು ಯಾವ ರೀತಿ ಸ್ಟಾರ್ಟ್ ಆಯಿತು ಪ್ರೋಸೆಸ್ ಅಂತ ಕೂಡ ಹೇಳ್ತೀನಿ. ಇದೆಲ್ಲ ಯಾವುದೇ ರೀತಿ ಪ್ಲ್ಯಾನ್ ಅಲ್ಲ, ನಿಜವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಂತೂ ಅಲ್ಲ. ನನಗೆ ಇವಾಗಲೂ ಒಂದೊಂದು ಸಲ ಅನಿಸುತ್ತೆ ಇದೆಲ್ಲ ಕನಸಿರಬಹುದು, ನಾವು ನಿಜವಾಗ್ಲೂ ಶಾಪ್ ಮಾಡಿದ್ದೀವ ಅಂತ ಅನಿಸುತ್ತೆ. ಬಟ್ ನಿಜ ಮಾಡಿರೋದಂತೂ ನಿಜ. ಅದೆಲ್ಲ ಹೆಂಗಾಯಿತು ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ದು. ನಾನು ಮಾಡಬೇಕು ಅಂತಿದ್ದಂತೂ ನಿಜ, ಶಾಪ್ ಮಾಡಬೇಕು ಅಂತ. ಬಟ್ ಇಷ್ಟು ಬೇಗ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಬರ್ತಡೇ ಆದಮೇಲೆ ನನ್ನ ಹಸ್ಬೆಂಡ್ ಬಂದು ನೆಕ್ಸ್ಟ್ ಡೇ ಗುರುವಾರ, ನನ್ನ ಬರ್ತಡೇ ಬುಧವಾರ ಆಗಿದ್ದು, ಗುರುವಾರ ಮನೆಯಲ್ಲಿ ಇದ್ದಾಗ ಕರೆದ್ರು, ಒಂದೇನೋ ನೋಡ್ಕೊಂಬರೋಣ ಬಾ ಅಂತ. ಬಂದಾಗ ಇದು ಟೂ ಲೇಟ್ ಅಂತ ಇದೆ, ಆಗುತ್ತಾ ನೋಡೋಣ, ಮಾತಾಡೋಣ ಓನರ್ ಹತ್ರ ಅಂದರು. ಸುಮ್ಮನೆ ಮಾತಾಡೋದಕ್ಕೆ ನಾನು ಹೇಳಿದೆ, ಮಾಡೋದಿದ್ದರೆ ಮಾತಾಡಬೇಕು, ಇಲ್ಲಾಂದರೆ ಸುಮ್ಮನೆ ಯಾಕೆ ಮಾತಾಡಬೇಕು ಬಿಡಿ ಅಂತ. ನೋಡೋಣ ಬಾ ಮಾತಾಡೋಣ ಅಂತ ಹೇಳಿ ಮಾತಾಡಿದ್ವಿ. ಅವ್ರು ಅದಕ್ಕೂ ಅಡ್ಜಸ್ಟ್ ಆಯಿತು. ಸೊ ಫೈನಲಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ವಿ. ನಮ್ಗೆ 1 ವೀಕ್ ಟೈಮ್ ಇದ್ದಿದ್ದು, ಅಡ್ವಾನ್ಸ್ ಕೊಟ್ಟಿದ್ದಕ್ಕೂ ನಾವು ಶಾಪ್ ಓಪನಿಂಗ್ ಮಾಡೋದಕ್ಕೂ ಜಸ್ಟ್ 1 ವೀಕ್ ಟೈಮ್ ಇದ್ದಿದ್ದು. ಹಾಗಾಗಿ ನಾವು ಕಾರ್ಪೆಂಟ್ರಿಗೆಲ್ಲ ಹೇಳಿ, ಎಲೆಕ್ಟ್ರಿಕಲ್ ವರ್ಕು, ಕಾರ್ಪೆಂಟ್ ವರ್ಕು ಎಲ್ಲ ಇತ್ತು. ಹಂಗಾಗಿ ಅದಕ್ಕೆಲ್ಲ ಹೇಳಿಬಿಟ್ಟು ನಾವು ಹೋಗಿ ಮೆಟೀರಿಯಲ್ ಎಲ್ಲ ತೊಗೊಂಡು ಬಂದಿದ್ದು ಎಲ್ಲ ಆಯಿತು. ಟೈಮೇ ಇರಲಿಲ್ಲ ನಮಗೆ ಕೆಲಸ ಮಾಡುವಾಗಂತೂ, ಅಷ್ಟು ಇದಾಗೋಯಿತು. ಆಮೇಲೆ ದಿನ ಕೂಡ ಜೂನ್ 28ನೇ ತಾರೀಕೆ ಮಾಡಬೇಕು ಅಂತ ಹೇಳಿದ್ರು. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಕೇಳಿದಾಗ ಅವರು 28ನೇ ತಾರೀಕು ಮಾಡಿ, ತುಂಬ ಚೆನ್ನಾಗಿದೆ ಅಂದರು. ಬಟ್ ನನಗೆ ಗುರುವಾರನೇ ಬೇಕಾಗಿತ್ತು. ಅವ್ರು ಹೇಳಿದ್ರು ಗುರುವಾರನೂ ಚೆನ್ನಾಗಿದೆ, ಬಟ್ ಶುಕ್ರವಾರ ಮಾಡಿ ಅಂತ ಹೇಳಿದ್ರು. ಅರ್ಚಕರನ್ನ ಕೇಳಿದೆ, ನಾನು ಗುರುವಾರನೇ ಬೇಕಿತ್ತು ಅಂದಾಗ, ಇಲ್ಲ ಏನಿಲ್ಲಮ್ಮ ಶುಕ್ರವಾರ ಮಾಡಿ, ನಾವೇ ಹೇಳ್ತಾ ಇದ್ದೀವಿ ಶುಕ್ರವಾರ ಮಾಡಿ ಅಂತ, ರಾಯರೇ ಹೇಳಿಸ್ತಿದ್ದಾರೆ ಅಂತ ಹೇಳಿದ್ರು. ಸರಿ ಆಯಿತು ಶುಕ್ರವಾರನೇ ಮಾಡೋಣ ಅಂಥೇಳಿ ಶುಕ್ರವಾರ ಜೂನ್ 28ನೇ ತಾರೀಕು ಓಪನಿಂಗ್ ಮಾಡಿದ್ದು.
ನಮ್ಮದೊಂದು ಪುಟಾಣಿ ಶಾಪು, ನನ್ನ ಕನಸು ನೆನಸಾಗಿದ್ದಂತಹ ದಿನ. ನನ್ನ ಹಸ್ಬೆಂಡು ನನ್ನ ಬರ್ತ್ಡೇಗೆ ಗಿಫ್ಟ್ ಅಂತ ಹೇಳಿದ್ರು, ನೀನೇ ನಡ್ಸ್ಕೊಂಡು ಹೋಗ್ಬೇಕಿನ್ನ ಅಂತ. ತುಂಬಾ ಖುಷಿಯಾಯಿತು. ನನಗೆ ಸರ್ಪ್ರೈಸಿಂಗ್ ಇದು, ಏನೇ ಆದರೂ ನನಗೆ ಸರ್ಪ್ರೈಸಿಂಗ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಪೂಜೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ಬಂದಿದ್ದವರು ಕೂಡ ಎಲ್ಲರೂ ತುಂಬಾ ಖುಷಿಪಟ್ಟರು. ಹಾಗೆ ಊಟಕ್ಕೆ ಅಂದರೆ ಬಂದವ್ರಿಗೆ ಬ್ರೇಕ್ಫಾಸ್ಟಿಗೆ ಅಂತ ಬಿಸಿಬೇಳೆಬಾತು ಮತ್ತು ಸ್ವೀಟ್ಸ್ ಎಲ್ಲ ಮಾಡಿಸಿದ್ವಿ. ಅಂದರೆ ಸ್ವಲ್ಪ ಮಟ್ಟಿಗೆ ಮಾಡಿಸಿದ್ವಿ ಅಷ್ಟೇ, ಜಾಸ್ತಿನೂ ಇಲ್ಲ. ಮತ್ತು ಯಾರನ್ನೂ ಜಾಸ್ತಿ ಕರೆಯೋಕ್ಕೂ ಆಗಲಿಲ್ಲ, ಟೈಮ್ ಸ್ವಲ್ಪ ಇದ್ದಿದ್ದರಿಂದ ತೀರಾ ಹತ್ರದವ್ರು ಮಾತ್ರ ಬಂದಿದ್ದರು. ಇನ್ನು ಊರಿಂದ ಅಪ್ಪಾಜಿ, ಅಮ್ಮ, ಸಂಗೀತ, ನನ್ನ ಮೈದ ಎಲ್ಲ ಬಂದಿದ್ದರು. ನಮ್ಮ ಮನೆಯಿಂದ ನಮ್ಮ ಅಮ್ಮ, ನನ್ನ ತಂಗಿಯವ್ರ ಹಸ್ಬೆಂಡು, ಮಕ್ಕಳೆಲ್ಲ ಬಂದಿದ್ದರು. ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದರು. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಇಲ್ಲಿ ಮೈಸೂರಲ್ಲಿರೋರು. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಮಾಮೂಲಿ ದೃಷ್ಟಿಯೆಲ್ಲ ತೆಗೆದು ಕುಂಬಳಕಾಯೆಲ್ಲ ಹೊಡಿತಾರಲ್ಲ, ಹಾಗೆ ಅದನ್ನು ಮಾಡ್ತಾಯಿದ್ರು. ಪೂಜೆನೂ ಚೆನ್ನಾಗಿ ಮಾಡಿಕೊಟ್ರು. ಒಂಥರ ಸಮಾಧಾನ, ಖುಷಿ, ನೆಮ್ಮದಿ ಅನ್ನೋದೊಂದು ಸಿಕ್ತು. ತುಂಬ ದಿನದಿಂದ ಅಂದ್ಕೊಂಡಿದ್ದಂತಹ ಒಂದು ನನ್ನ ಚಿಕ್ಕ ಕನಸು ನನಸಾಯಿತು. ಇನ್ನು ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಆಗೋಕ್ಕೆ ಸಾಧ್ಯ. ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಕೇಳ್ಕೊತೀನಿ. ಆಮೇಲೆ ರೆಗ್ಯುಲರಾಗಿ ನಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಒಳ್ಳೆ ಮೆಟೀರಿಯಲ್ಲು, ಒಳ್ಳೊಳ್ಳೆ ಸ್ಯಾರಿಗಳು, ಒಳ್ಳೊಳ್ಳೆ ಡ್ರೆಸ್ಸಸ್ಗಳು ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾಯಿದ್ದೀನಿ. ಯಾರಾದರೂ ಬೇಕಂದರೆ ವೀಡಿಯೋಸ್ ನೋಡಿಬಿಟ್ಟೇ ಬೇಕಾದರೆ ಬೈ ಮಾಡಿ. ತುಂಬಾ ಖುಷಿಯಾಗುತ್ತೆ. ಇನ್ನು ಮುಂದೆ ಇದನ್ನು ನಡ್ಸ್ಕೊಂಡು ಹೋಗೋದಿದೆಯಲ್ಲ, ಜವಾಬ್ದಾರಿ ನನ್ನ ಮೇಲಿದೆ. ನಾನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಂತೂ ಇದೆ. ರಾಯರ ಆಶೀರ್ವಾದ ನನ್ನ ಮೇಲಿರೋ ತನಕ ನಾನು ಇದನ್ನು ಕೈ ಬಿಡಲ್ಲ. 100% ನಡ್ಸ್ಕೊಂಡು ಹೋಗ್ತೀನಿ ನಾನು. ಅದೇ ಥರ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು. ಫೈನಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ತಿಂಡಿ ಎಲ್ಲ ತಿಂದುಬಿಟ್ಟು ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಎಲ್ಲರೂ ಹೊರಟರು. ನಮ್ಮ ಅಪ್ಪಾಜಿ ಬರೋಕ್ಕಾಗಿರಲಿಲ್ಲ, ಅಲ್ಲಿ ಹಸುಗಳೆಲ್ಲ ಇದೆಯಲ್ಲ ನೋಡ್ಕೋಬೇಕು ಅಂತ. ಅಣ್ಣ ಕೂಡ ಬರೋಕ್ಕಾಗಿರಲಿಲ್ಲ. ಅಣ್ಣ ಅಂದರೆ ನಮ್ಮ ಜೊತೆ ಬಟ್ಟೆ ತೊಗೊಂಬರೋಕ್ಕೆ ಅಂತ ಬಂದಿದ್ದರು. ಆವಾಗ 2 ದಿನ ಕ್ಲೋಸ್ ಮಾಡಿ ಬಂದುಬಿಟ್ಟಿದ್ರು ಬೇಕ್ರಿನ. ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಬರೋಕ್ಕಾಗಲ್ಲ ಅಂತ ನಾವೇ ಪರವಾಗಿಲ್ಲ ಅಂತ ಹೇಳಿದ್ವಿ. ಪುರೋಹಿತರು ಕೂಡ ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ಬಿಟ್ಟು ಅವರು ಕೂಡ ಹೊರಟ್ಬಿಟ್ರು. ಇನ್ನು ಬಂದಿದ್ದವರು ಎಲ್ಲರೂ ಅಷ್ಟೇ ತಿಂಡಿ ತಿಂದ್ಬಿಟ್ಟು ಮಾಮೂಲಿ ಸ್ವೀಟ್ಸ್ ತರಿಸಿದ್ವಿ. ಸ್ವೀಟ್ಸ್ ಎಲ್ಲ ತಿಂದ್ಬಿಟ್ಟು ಬಂದಿದ್ದವರು ಕೂಡ ಹೊರಟರು. ಎಲ್ಲರೂ ತುಂಬಾ ಖುಷಿಪಟ್ಟರು. ಎಲ್ರಿಗೂ ಒಂಥರ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಎಲ್ಲರೂ ಅಷ್ಟೇ ಏನು ಗೊತ್ತೇ ಇಲ್ಲ, ಸರ್ಪ್ರೈಸಾಗಿ ಮಾಡಿಬಿಟ್ರಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಈ ಥರ ಸರ್ಪ್ರೈಸ್ ಆ ಥರ ಕೊಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು, ಸರ್ಪ್ರೈಸ್ ಅನ್ನಿಸ್ತಾ ಅಂತ ಪ್ಲೀಸ್ ಮರೀದೆ ಕಮೆಂಟ್ ಮಾಡಿ. ಎಲ್ಲರೂ ಊರಿಗೆ ಹೊರಟ್ಬಿಟ್ರು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪೂಜೆ ಎಲ್ಲ ಮುಗೀತು. ಬಂದಿದ್ದವ್ರು ಕೂಡ ಎಲ್ಲರೂ ಹೋದರು. ಅಂದರೆ ಎಲ್ಲರೂ ಬ್ಯುಸಿ ಇರೋದ್ರಿಂದ ಯಾರು ಕೂಡ ಉಳ್ಕೊಳ್ಳಿಲ್ಲ. ಅಪ್ಪಾಜಿ ಒಬ್ಬರು ಉಳ್ಕೊಂಡ್ರು. ಅವ್ರಿಗೆ ನಾಳೆ ಏನೋ ಕೆಲಸ ಇದೆ ಅಂತ. ಅದು ಬಿಟ್ಟರೆ ಎಲ್ಲರೂ ಹೋದರು. ಸಂಗೀತ, ಅಮ್ಮ, ನನ್ನ ಮೈದ ಎಲ್ಲರೂ ಹೋದರು. ಹಾಗೆ ನಮ್ಮಮ್ಮ, ನನ್ನ ತಂಗಿ, ನನ್ನ ತಂಗಿಯವ್ರ ಹಸ್ಬೆಂಡು, ಮಕ್ಕಳು ಎಲ್ಲರೂ ಕೂಡ ಹೋದರು. ಖುಷಿ ಆಯಿತು. ನಾನು ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದರು. ಖುಷಿ ಆಯಿತು. ಆ್ಯಂಡ್ ನಮ್ಮ ಅಪ್ಪಾಜಿ ಬರೋಕ್ಕಾಗಲಿಲ್ಲ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಅಪ್ಪಾಜಿ ಬರೋಕ್ಕಾಗಲಿಲ್ಲ. ಇನ್ನು ಅಣ್ಣ ಕೂಡ ಬರೋಕ್ಕಾಗಲಿಲ್ಲ. ಅವತ್ತೇ ಹೇಳಿದರು ಅಣ್ಣ ಬರೋಕ್ಕಾಗಲ್ಲ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಹೋದರು. ಇವಾಗ ಸದ್ಯಕ್ಕೆ ನಾನು ಒಬ್ಬಳೇ ಇರೋದು. ಮತ್ತು ಫ್ರೆಂಡ್ಸು ಇಲ್ಲಿ ಬರೋರೆಲ್ಲ ಬಂದಿದ್ದಾಯಿತು. ಎಲ್ಲರೂ ಹೋದರು. ಊಟ ಕೂಡ ಆಯಿತು. ನಾನು ತಿಂಡಿ ತಿನ್ಬೇಕಾದ್ರೆ ಲೇಟಾಗಿತ್ತು, ಆಗಲೇ ಮಧ್ಯಾಹ್ನ ಆಗೋಗಿತ್ತು. ತಿಂಡಿಗೆ ಬಿಸಿಬೇಳೆಬಾತು ಮತ್ತು ಸ್ವೀಟ್ ಇದು ಮಾಡಿಸಿದ್ವಿ, ಏನದು ಮೋತಿಚೂರು ಲಡ್ಡು ತಂದಿದ್ದರು. ಹಾಗೆ ಬಿಸಿಬೇಳೆಬಾತು ಮಾಡಿಸಿದ್ವಿ. ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದಲ್ವ, ಅದಕ್ಕೆ ಏನಿಲ್ಲ. ಇವಾಗ ಪಾಪು ನಾನಿಬ್ಬರೇ ಇರೋದು ಶಾಪಲ್ಲಿ. ಇದು ಕನಸೋ ನಿಜನೋ ಅನ್ನೋತಾನೆ ಗೊತ್ತಾಗ್ತಿಲ್ಲ. ಅಷ್ಟು ನನಗೆ ಒಂಥರ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇದು ನನ್ನ ನಿಜನ, ಇದು ಕನಸ ಅಂತ ಅನ್ನೋ ಥರ ಫೀಲ್ ಆಗ್ತಾ ಇದೆ. ತುಂಬಾ ಖುಷಿ, ತುಂಬ ಅಂದರೆ ತುಂಬಾ ಖುಷಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನಾನು, ಒಂದು ನನ್ನದೇ ಅಂತ ಒಂದು ಪುಟ್ಟದಾದರೂ ಪರವಾಗಿಲ್ಲ, ಒಂದು ಶಾಪ್ ಮಾಡಬೇಕು ಇಂಡಿಪೆಂಡೆಂಟಾಗಿ. ಅಂದರೆ ನಂದು ಅಂತ ಹೇಳ್ಕೊಳಕ್ಕೆ ಒಂದು ಇರಬೇಕು ಅಂತ ಅಂದ್ಕೊತಾ ಇದ್ದೆ. ನನಸಾಗಿದೆ. ಒಂದು ಪುಟ್ಟ ಕನಸು ನನಸು ಮಾಡ್ಕೊಂಡಿದ್ದೀನಿ. ನೋಡೋಣ, ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ನಿಮ್ಮ ಸಪೋರ್ಟಿಂದ ಆದಷ್ಟು ಬೇಗ ಈ ಚಿಕ್ಕ ಶಾಪಿಂದ ದೊಡ್ಡ ಶಾಪಿಗೆ ಶಿಫ್ಟ್ ಆಗೋ ಥರ ಆಗಲಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. 3 ಡೇಸಿಂದ ಸರಿಯಾಗಿ ನಿದ್ದೆ ಇಲ್ಲ, ಹಾಗಾಗಿ ಸ್ವಲ್ಪ ಡಾರ್ಕ್ ಸರ್ಕಲೆಲ್ಲ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಖುಷಿನೇ. ಇವಾಗ ಸುಮ್ಮನೆ ಇದ್ದೀನಿ ಶಾಪಲ್ಲಿ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ, ಬಟ್ ಇವತ್ತು ಆದರೆ ಸಂಜೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ರಾತ್ರಿ ನಿದ್ರೆ ಮಾಡಿರಲಿಲ್ಲ, 3 o'clock ಆಗೋಗಿತ್ತು ಮಲಗಬೇಕಾದ್ರೆ. ಅದಕ್ಕೆ ಮತ್ತು ಏನು ಸ್ಟಾಕ್ ಹಾಕಿದ್ದೀನಿ ಇದಿಷ್ಟೇ ಅಲ್ಲ, ಮನೆಯಲ್ಲಿ ಇದ್ರ ಡಬ್ಬಲ್ಲಿದೆ. ಬಟ್ ನಮಗೆ ತರೋಕ್ಕಾಗಲಿಲ್ಲ ಇಲ್ಲಿಗೆ. ಮತ್ತು ಪೂಜೆ ಕೂಡ ಲೇಟಾಗಿ ಹೋಗುತ್ತೆ ಅಂತ ಹಾಕ್ಬಿಟ್ಟಿದೆ ಅಷ್ಟೇ.
ಎಲ್ಲ ಕೂಡ ಹಾಕಿಬಿಟ್ಟು ನಾನು ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಟಾಕ್ ಅಂತೂ ಇದೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಎಲ್ಲದಕ್ಕೂ ಆಫರಲ್ಲೇ ಕೊಡ್ತಾ ಇದ್ದೀನಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಶಾಪ್ ಓಪನ್ ಆಗಿದೆಯಲ್ವ, ಅದಕ್ಕೋಸ್ಕರ ನಮ್ಮ ಶಾಪ್ ಓಪನ್ ಆಗಿರೋದ್ರಿಂದ ಆಫರಲ್ಲಿ ಕೊಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ, ನಿಮ್ಮ ಸಪೋರ್ಟಿಂದಾನೆ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಚಿನ್ನು ಬಾಯ್ಲಿ ತಗೋ, ಸಿಹಿ ತಗೊಂಡು ಕೊಡು. ಸಿಹಿಮ್ಮ ಇಲ್ಲಿ ಮೊದಲು ತಗೋ. ಆಮೇಲೆ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಗೂ ಸಖತ್ತಾಗಿದೆ. ನನಗೆ ಟೈಲರ್ ಇದನ್ನು 2 ದಿನಕ್ಕೆ ಹೊಲ್ಕೊಟ್ರು. ನಾನು ಆಗೋದಿಲ್ವೇನೋ ಅಂದ್ಕೊಂಡಿದ್ದೆ, ಬಟ್ ಸ್ಟಿಚ್ ಮಾಡಿ ಕೊಟ್ಟರು. ಖುಷಿ ಆಯಿತು. ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇವತ್ತು ಪೂಜೆಗೆ ಬಂದಿದ್ದವರು ಕೂಡ ತುಂಬ ಜನ ಕೇಳಿದ್ರು ಚೆನ್ನಾಗಿದೆ ಸ್ಯಾರಿ, ಇಷ್ಟ ಆಯಿತು ಅಂತ. ನಿಮ್ಗೆ ಯಾರಿಗಾದರೂ ಇದೇ ಥರ ಸ್ಯಾರಿ ಬೇಕು ಅಂದರೂ ಕೂಡ ಬುಕ್ ಮಾಡ್ಕೊಳ್ಳಿ. ಜಸ್ಟ್ 900 ರುಪೀಸ್ ಅಷ್ಟೇ ಇದು. ಪ್ಲಸ್ ಇದು ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ಏನಿರಲ್ಲ. 899 ರುಪೀಸ್ ಅಷ್ಟೇ. ಯಾರಿಗಾದ್ರು ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ತುಂಬಾ ಕಂಫರ್ಟಬಲ್ ಆಗಿದೆ. ನಾನು ಬೆಳಗ್ಗೆಯಿಂದ ವೇರ್ ಮಾಡ್ಕೊಂಡೇ ಇದ್ದೀನಿ. ನನಗೇನು ಭಾರ ಆ ಥರ ಏನು ಅನ್ನಿಸ್ತಾ ಇಲ್ಲ. ಹಾಗೆ ಆರಾಮಾಗಿ ಡ್ರೇಪ್ ಅಂದರೆ ಸ್ಪಿನ್ನೆಲ್ಲ ಸರಿಯಾಗಿ ಚೆನ್ನಾಗಿ ಮಾಡ್ಕೊಬೋದು. ಸರಿಗೆಲ್ಲ ಚೆನ್ನಾಗಿದೆ. ಅಷ್ಟೇ, ಇನ್ನೇನಿಲ್ಲ. ಇನ್ನು ನೋಡೋಣ ಹೆಂಗಾಗುತ್ತೆ ಶಾಪು. ಫಸ್ಟ್ ಡೇ ಇವತ್ತು. ಆದರೂ ಸ್ವಲ್ಪ ನರ್ವಸ್ಸು ಇದೆ ನನಗೆ, ಏನಾಗುತ್ತೋ ಏನೋ ಹೆಂಗೋ ಅಂತ. ಎಲ್ಲ ಒಬ್ಬಳೇ ಮೇಂಟೈನ್ ಮಾಡಬೇಕು ಅಂತ. ನೋಡೋಣ ಹೆಂಗಾಗುತ್ತೆ ಅಂತ ಅಷ್ಟೇ. ಇನ್ನೇನಿಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತುಂಬ ದಿನದಲ್ಲೇ ಅಂದ್ಕೊಂಡೆ. ಅಂದರೆ ಒಂದು 3-4 ಡೇಸ್ ಬ್ಯಾಕ್ ಅಂದ್ಕೊಂಡೆ ನಿಮಗೆಲ್ಲ ಹೇಳ್ಬಿಡ್ಬೇಕು ಮೊದಲೇ ಹೇಳ್ಬಿಡ್ಬೇಕಂತ. ಆಮೇಲೆ ಬೇಡ, ಮೊದಲೇ ಹೇಳ್ಕೊಳೋದು ಬೇಡ, ಅದು ಆದಮೇಲೆ ಹೇಳ್ಕೊಳ್ಳೋಣ ಅಂಥೇಳಿ ಅದನ್ನ ಹಾಗೇ ಇಟ್ಟೆ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ಲ ಗುಡ್ ನ್ಯೂಸ್ ಅಂತ ಹೇಳಿ, ಇದೇ ನನ್ನ ಗುಡ್ ನ್ಯೂಸು. ನಮ್ಮದು ಶಾಪ್ ಓಪನ್ ಆಗಿದೆ. ನಂದು ಅಂತ ಒಂದು ಪುಟಾಣಿ ಶಾಪ್ ಮಾಡ್ಕೊಂಡಿದ್ದೀನಿ ಇವಾಗ. ನಿಮಗೆ ಯಾರಿಗಾದರೂ ಏನಾದರೂ ಡ್ರೆಸ್ಸಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ಹಾಗೆ ಕಿಡ್ಸ್ ವೇರ್ ಕೂಡ ಈ ಸಲ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಅದ್ರದ್ದು ಕೂಡ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ರೀಸನಬಲ್ ಪ್ರೈಸ್ಗೆ ಎಷ್ಟು ಕ್ಯೂಟ್ ಆಗಿರೋ ಬಟ್ಟೆಗಳಿದೆ ಮಕ್ಕಳುಗಳಿಗೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಂದು ಇದು ಪೂಜೆದೆಲ್ಲ ವೀಡಿಯೋನ ನನ್ನ ತಂಗಿ ಮಗಳು ಮಾಡಿದ್ದಾಳೆ. ಮೊಬೈಲ್ ಅವಳ ಕೈ ಕೊಟ್ಟಿದ್ದೆ. ನಾನು ಪೂಜೆನಲ್ಲಿ ಬ್ಯುಸಿ ಇದ್ನಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಪ್ಪ ಅಂತ ಕೊಟ್ಟಿದ್ದೆ. ಅವಳು ಹೆಂಗೆ ಮಾಡೋಳು ಅಂತ ಗೊತ್ತಿಲ್ಲ ನನಗೆ. ಎಡಿಟ್ ಮಾಡುವಾಗಲೇ ಗೊತ್ತಾಗೋದು. 1-2 ನೋಡಿದೆ ನಾನು. ಸ್ವಲ್ಪ ಅಲ್ಗಾಡ್ಸ್ಬಿಟ್ಟಿದ್ದಾಳೆ, ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದಾಳೆ ಕ್ಯಾಮ್ರಾ, ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾಳೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ. ಇನ್ನೇನಿಲ್ಲ, ಸಂಜೆಗೆ ಕಳಸ ವಿಸರ್ಜನೆ ಮಾಡಬೇಕು. ದೇವ್ರನ್ನ ನೋಡಿದ್ರಿ ಅಲ್ವಾ ನೀವು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವರು. ತುಂಬ ಚೆನ್ನಾಗಿ ಕಾಣ್ತಿದೆ. ಪುರೋಹಿತರು ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ನಿಧಾನಕ್ಕೆ ತುಂಬ ಚೆನ್ನಾಗಿ ಪೂಜೆ ಮಾಡೋಂಗಂತೂ ತುಂಬ ಖುಷಿ ಆಯಿತು ಅವ್ರು ಪೂಜೆ ಮಾಡಿಕೊಟ್ಟಿದ್ದು. ಇನ್ನು ಚಿಕ್ಕ ಹುಡುಗ ಪುರೋಹಿತರು ಬಂದಿದ್ದವರು, ಅರ್ಚಕರು ಸ್ವಲ್ಪ ಇನ್ನೂ ಚಿಕ್ಕ ಏಜು, ಆದ್ರೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಖುಷಿ ಆಯಿತು. ಇನ್ನು ಸಂಜೆ ಅದು ಕಳಸ ವಿಸರ್ಜನೆ ಮಾಡಬೇಕಷ್ಟೇ. 4:15 ಮೇಲೆ ಕಳಸ ವಿಸರ್ಜನೆ ಮಾಡಿ ಅಂತ ಹೇಳಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಇದೆ ಟೈಮ್ ಅಷ್ಟೇ. ಮಾಮೂಲಿ ಎಲ್ಲ ಎತ್ತಿ ಕ್ಲೀನ್ ಮಾಡಿಬಿಟ್ಟು ದೇವ್ರ ಫೋಟೋ ತೆಗೆದು ಅಲ್ಲಿ ನಾವು ದೇವ್ರ ಫೋಟೋ ಇಡೋಕ್ಕೆ ಜಾಗ ಮಾಡಿದ್ವಲ್ಲ, ಅಲ್ಲಿ ಇಟ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಅದಾದಮೇಲೆ ಫುಲ್ ಟಯರ್ಡ್ ಆಗಿದೆ. ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಮೇಲೆ ಬಂದು ಸ್ವಲ್ಪ ಹೊತ್ತಿದ್ದೆಲ್ಲ ಅರೇಂಜ್ ಮಾಡಬೇಕು. ಸಾಧ್ಯ ಆದರೆ ಅರೇಂಜ್ ಮಾಡೋದೆಲ್ಲ ವೀಡಿಯೋ ಮಾಡ್ತೀನಿ ನಾನು, ಮತ್ತೆ ಅರೇಂಜ್ ಮಾಡ್ಕೊಳ್ಳೋದೆಲ್ಲ. ಅದಕ್ಕೆ ತುಂಬ ಲೆಂತ್ ಆಗುತ್ತಲ್ವ ಕಂಟಿನ್ಯೂ ಮಾಡೋಕ್ಕೆ ಅಂತೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ತುಂಬ ಜನಕ್ಕೆ ನಾನು ಈ ಪೂಜೆಗೆ ಕರೆಯೋದಕ್ಕಾಗಿಲ್ಲ, ಯಾರೂ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಅರ್ಜೆಂಟಲ್ಲಿ ತುಂಬ ಸಡನ್ನಾಗಿ ಫಿಕ್ಸ್ ಆಗಿದ್ದಂಥದ್ದು. ಹಾಗಾಗಿ ಬೇಗ ಇನ್ನು ಮುಂದೆ ರೆಗ್ಯುಲರಾಗಿ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನಾನು ಏನೇನು ಸ್ಟಾಕ್ ಇದೆ ಎಲ್ಲನೂ ಕೂಡ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಳ್ಳೆ ಆಫರಲ್ಲೇ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಬಂದಿದೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಕಲೆಕ್ಷನ್ಸು. ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬಾ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲ್ಯಾಗ್ ಮಾಡೋದು ಬೇಡ. ನಾನು ನಿಮಗೆಲ್ಲ ನೆಕ್ಸ್ಟು ಇನ್ನು ಹೊಸ ವ್ಲಾಗ್ಗಳ ಜೊತೆ ಅಂದರೆ ವೀಡಿಯೋಗಳ ಜೊತೆ ಸಿಗ್ತಾ ಇರ್ತೀನಿ. ಅಲ್ಲಿ ತನಕ ಎಲ್ಲರೂ ಮಿಸ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.